ದಂಪತಿಗಳು ಉದ್ಯಾನವನದಲ್ಲಿ ವಿಹರಿಸುತ್ತಿರುವಾಗ ಒಂದು ಪಕ್ಷಿಯು ಹಾರಲಾಗದೆ ನಿಶಕ್ತಿ ಸ್ಥಿತಿಯಲ್ಲಿ ಕಂಡುಬಂದಿತು. ಅವರಿಗೆ ಈ ಪಕ್ಷಿಯು ಬದುಕಬಲ್ಲದು ಎಂಬ ನಂಬಿಕೆಯೇ ಇರಲಿಲ್ಲ. ಅವರು ಆ ಪಕ್ಷಿಗೆ ಮೊಲಿ ಎಂದು ಹೆಸರಿಟ್ಟು ಮನೆಗೆ ಕರೆತರಲು ನಿರ್ಧರಿಸಿದರು. ಮನೆಯಲ್ಲಿ ಪೆಗ್ಗಿ ಎಂಬ ನಾಯಿಯು ತನ್ನದೇ ಆದ ಬದುಕುಳಿಯುವಿಕೆಯ ಕಥೆಯನ್ನು ಹೊಂದಿತ್ತು. ಪೆಗ್ಗಿ ಬೀದಿಗಳಲ್ಲಿನ ಕಠಿಣ ಜೀವನದಿಂದ ರಕ್ಷಿಸಲ್ಪಟ್ಟಿತ್ತು. ಆದರೆ ಪೆಗ್ಗಿಗೆ ತನ್ನ ಜೀವನವು ಶಾಶ್ವತವಾಗಿ ಬದಲಾಗಲಿದೆ ಎಂದು ತಿಳಿದಿರಲಿಲ್ಲ. ಮೊದಲಿಗೆ ಮೋಲಿ ಮತ್ತು ಪೆಗ್ಗಿ ಮನೆಯನ್ನು ಹಂಚಿಕೊಳ್ಳುವ ಅಪರಿಚಿತರಾಗಿದ್ದರು. ಪೆಗ್ಗಿ ಶಾಂತವಾಗಿತ್ತು. ಶಾಂತ ಕುತೂಹಲದಿಂದ ಪುಟ್ಟ ಪಕ್ಷಿಯನ್ನು ನೋಡುತ್ತಿತ್ತು. ಮೋಲಿ ಇನ್ನೂ ದುರ್ಬಲವಾಗಿ ದೊಡ್ಡ ನಾಯಿಯ ಬಗ್ಗೆ ಎಚ್ಚರದಿಂದಿರುವಂತೆ ತೋರುತ್ತಿತ್ತು. ಹಾಗೆ ಪ್ರತಿದಿನ ಇಬ್ಬರೂ ಕೂಡ ಹತ್ತಿರವಾಗಲು ಪ್ರಯತ್ನ ಪಡುತ್ತಿದ್ದರು. ಒಂದು ದಿನ ಮೋಲಿ ತನ್ನ ದಿಟ್ಟ ನಡೆಯನ್ನು ಮಾಡಿತು. ಅವಳು ನೆಲವನ್ನು ಪರೀಕ್ಷಿಸುತ್ತಾ ಪೆಗ್ಗಿಯ ಬೆನ್ನಿನ ಮೇಲೆ ಹಾರಿದಳು. ಪೆಗ್ಗಿಯ ಬೆನ್ನು ಚಲಿಸಲಿಲ್ಲ. ಬದಲಾಗಿ ಅವಳು ಪುಟ್ಟ ಮೊಲಿಯ ನಂಬಿಕೆಯನ್ನು ಸ್ವಾಗತಿಸಿದಳು. ಆ ಕ್ಷಣದಿಂದ ಎಲ್ಲವೂ ಬದಲಾಯಿತು. ಮೋಲಿ ಮತ್ತು ಪೆಗ್ಗಿ ಬೇರ್ಪಡಿಸಲಾಗದವರಾದರೂ ಅವರು ಒಟ್ಟಿಗೆ ಆಟವಾಡಿದರು, ಒಟ್ಟಿಗೆ ಮಲಗಿದರು ಮತ್ತು ಊಟವನ್ನು ಸಹ ಹಂಚಿಕೊಂಡರು. ಮೊಲಿಯು ಪೆಗ್ಗಿಯ ಕೂಗುವ ಶಬ್ದವನ್ನು ಅನುಕರಿಸಲು ಪ್ರಾರಂಭಿಸಿದಾಗ ಎಲ್ಲರನ್ನೂ ಬೆರಗುಗೊಳಿಸಿತು. ಎಲ್ಲವೂ ಚೆನ್ನಾಗಿ ಇದ್ದಾಗ ಅರಣ್ಯ ಅಧಿಕಾರಿಗಳು ಮೊಲಿಯನ್ನು ಮನೆಯಲ್ಲಿ ಸಾಕಿರುವುದು ಅಪರಾಧ ಎಂದು ದಂಪತಿಗಳಿಗೆ ಎಚ್ಚರಿಕೆ ನೀಡಿ ಮೊಲಿಯನ್ನು ಪೆಗ್ಗಿಯಿಂದ ದೂರ ಮಾಡಿದರು. ಇದರಿಂದ ಪೆಗ್ಗಿಯು ತುಂಬಾ ಬೇಜಾರಿನಿಂದ ದಿನ ಕಳೆಯುವಂತಾಯಿತು. ಇದನ್ನು ಗಮನಿಸಿದ ಕೆಲವರು ಅಧಿಕಾರಿಗಳಿಗೆ ಮನವಿ ಮಾಡಿ ಮತ್ತೆ ಪೆಗ್ಗಿ ಮತ್ತು ಮೊಲಿಯನ್ನು ಒಂದು ಮಾಡಿದರು.